ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಫಸ್ಟ್ ನೋಡಿ ಎದ್ದ ತಕ್ಷಣ ಕೋಸನ ಸಿಪ್ಪೆ ತುಂಬ್ಕೊತಾ ಇದ್ದೀನಿ. ಯಾಕಂದರೆ ಕಸದ ಗಾಡಿ ಬರ್ತಾ ಇದೆ, ಇನ್ನೂ ಕಸನ ತುಂಬ್ಕೊಂಡಿಲ್ಲ ನಾನು. ಹಾಗಾಗಿ ಬಂದಿದ್ದು ಲೇಟ್ ಆಯಿತು ಗೈಸ್. ಹಾಗಾಗಿ 11:30 ಆಗಿಬಿಟ್ಟಿತ್ತು ರಾತ್ರಿ ಬರೋದು. ಹಾಗಾಗಿ ಲೇಟ್ ಆಗಿಬಿಟ್ಟಿದೆ. ನಾನು ಅದು ಬಂದ ಮೇಲೆ ತುಂಬ ಕೂತ್ಕೊಂಡ್ರೆ ಅದು ಹೋಗ್ಬಿಡುತ್ತೆ ಆಮೇಲೆ. ಹಾಗಾಗಿ ಫಸ್ಟ್ ಇದು ಮಾರ್ಕೆಟಿಗೆ ಕಳಿಸ್ಬೇಕು ಪೃಥ್ವಿನ. ಹಾಗಾಗಿ ಸ್ವಲ್ಪ ಬೇಗ ಹೋಗಿ ಹಾಲು ತೊಗೊಂಡು ಟೀ ಮಾಡ್ಕೊಡೋಣ. ನೋಡಿ ಇಷ್ಟು ಬಂದಿದೆ. ಪ್ರತಿ ಸಲನೂ ಇಷ್ಟೇ ಬರುತ್ತೆ ಫ್ರೆಂಡ್. ಒಣಗಿಸ್ಬಿಟ್ಟು ಕಸಕ್ಕೆ ಹಾಕ್ತೀನಿ. ಏನು ಮಾಡೋದು, ಈ ಕಸ ಇಲ್ಲಲ್ವ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ತೊಗೊಂಬಂದು ಹೆಂಗೆ ಗೊತ್ತಾ, ಸಿಲಿಂಡರ್ಗಳೇ ಸಿಗ್ತಾ ಇಲ್ಲ ಫುಟ್ಪಾತ್ ಮೇಲೆ. ಅಂಗಡಿ ಮಾಡೋರಿಗೆ ಈಗಾದರೆ ಹೇಗೆ ಅಂತ. ನಮಗೂ ನೆನ್ನೆನೂ ಸಿಕ್ಕಿಲ್ಲ. ಮನೆ ತೊಗೊಂಡೋಗಿ ಮಾಡಿಕೊಂಡು ಮತ್ತೆ ತೊಗೊಂಬಂದು ಮನೇಲಿ ಅಡುಗೆ ಮಾಡೋಕ್ಕೂ ಇರೋದಿಲ್ಲ, ಇಲ್ಲೇ ತೊಗೊಂಡೋದ್ರಲ್ವ. ಹಾಗಾಗಿ ಸ್ವಲ್ಪ ಏನಾದರೂ ಮಾಡ್ಕೊಡ್ತೀನಿ, ಮತ್ತೆ ಇದನ್ನೇ ತೊಗೊಂಡೋಗ್ಬೇಕು. ನಾವೇನೋ ಮಾಡೋಕ್ಕೋದ್ರೆ ಇನ್ನೊಂದೇನೋ ಆಗಿರುತ್ತೆ ನೋಡಿ. ಎಂಥದಪ್ಪ, ಎಲ್ಲರೂ ನ್ಯೂಸ್ ನೋಡೇ ಇರ್ತೀರಾ ಏನಕ್ಕೆ ಬರ್ತಾ ಇಲ್ಲ ಅಂತ. ಸಿಲಿಂಡರ್ ಇಲ್ಲ ಅಂದರೆ ನೋಡಿ, ಈಗ ಅದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರ್ತೀವಿ. ಈಗ ಹೀಗಾಗ್ಬಿಟ್ರೆ ಹೇಗೆ ಮಾಡೋದು? ಅಯ್ಯಪ್ಪ, ಟೀ ಇಟ್ಕೊಂಬಿಡೋಣ ಬನ್ನಿ. ನೋಡಿ ಪಾಪ ಅವರೇನು ಮಲಗಿದ್ದಾರೆ. ಇವತ್ತು ಕೋಸಿಲ್ಲ, ಮಾರ್ಕೆಟಿಗೆ ಕಳಿಸ್ಬೇಕು. ಹಾಗಾಗಿ ಇನ್ನು ಗಾಡಿ ಬರ್ತಾನೆ ಇದೆ ಅಲ್ಲಿಂದ. ಟೀ ಮಾಡ್ಕೊಂಡು ಕುಡಿಯೋದ್ರೊಳಗೆ ಬರುತ್ತೋ, ಟೀ ಆದಮೇಲೆ ಬರುತ್ತೋ ಗೊತ್ತಿಲ್ಲ. ಇದೀನಿ ಫ್ರೆಂಡ್, ಅಷ್ಟರೊಳಗೆ ಬಂದೇ ಬಿಡ್ತು ಗಾಡಿ. ಬನ್ನಿ ಹಾಕಿ ಬರೋಣ ಹೋಗಿ. ಈಗ ಇಟ್ಕೊಂಡು ಹೋಗೋಕ್ಕಾಗಲ್ಲ, ನಾನು ಹೋಗಿ ಹಾಕಿ ಬರ್ತೀನಿ. ನೋಡಿ ಮಾರ್ಕೆಟಿಗೆ ಕಳಿಸ್ತಾ ಇದ್ದೀನಿ. ಇವತ್ತಿಗೆ ಎಷ್ಟು ಬೇಕೋ ಅಷ್ಟಷ್ಟೇ ತೊಗೊಂಬರ್ತಿದ್ದಾರೆ. ಯಾಕಂದರೆ ಸಿಲಿಂಡರ್ ಕಷ್ಟ ಆಗುತ್ತೆ ನಮಗೊಬ್ರಿಗೆ ಅಂತಲ್ಲ, ಫುಟ್ಪಾತ್ ಮೇಲೆ ಮಾಡೋರಿಗೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಅಷ್ಟೇ. ಬೇರೆ ಏನೋ ಆದರೆ ಏನೋ ಮಾಡ್ಬೋದು, ಮೇನ್ ಬೇಕಾಗಿರೋದೇ ಸಿಗಲಿಲ್ಲ ಅಂದರೆ ಎಂತ ಮಾಡೋದು? ಇದೇನಪ್ಪ, ಬೇಗ ಆದಷ್ಟು ಬೇಗ ಎಲ್ಲ ಮುಗಿದ್ರೆ ಚೆನ್ನಾಗಿದೆ. ಯಾಕಂದರೆ ಈಗ ನೋಡಿ ಇಷ್ಟೇ, ಇವತ್ತಿಗೆ ಎಷ್ಟು ಬೇಕೋ ಅಷ್ಟೇ ತೊಗೊಂಬರೋಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಾಂದರೆ ಒಂದು ಮೂಟೆ ಹಾಕ್ಕೊಂಬರ್ತಾರೆ, ಅದನ್ನೇ ಮಾಡ್ಕೊತ ಇದ್ಬಿಟ್ರೆ ಎಲ್ಲಾಗುತ್ತಲ್ವ. ಹಾಗಾಗಿ ಮನೇಲಿರೋದೇ ನೆನ್ನೆ ತೊಗೊಂಡೋಗಿದ್ದೀವಿ. ಇವತ್ತು ಒಂದಿನ ಬರ್ಬೋದು ಅಷ್ಟೇ, ಯಾಕಂದರೆ ಮನೇಲಿ ಯೂಸ್ ಆಗಿದೆಯಲ್ಲ ಅದು ಆಲ್ರೆಡಿ. ಹಾಗಾಗಿ ಏನು ಮಾಡ್ಬೇಕನ್ನೋದೇ ಓಡ್ತಾ ಇಲ್ಲ, ತುಂಬ ತಲೆ ಬಿಸಿ ಆಗಿಬಿಟ್ಟಿದೆ. ಇಲ್ಲಿ ಸೌದೆ ಪೌದೆ ಇದ್ದರೆ ಒಲೆನೂ ಎಂಥದ್ದು ಇಲ್ಲ, ಸೌದೆಯಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡ್ರೆ. ನಾವೇನು ಚಿಕ್ಕ ಚಿಕ್ಕ ಹೋಟ್ಲಲ್ಲಿರೋರೆ ಈಗ ಮಾಡ್ತೀವಿ ನೋಡಿ. ಅಂದರೆ ನಮ್ಮ ಚಿಕ್ಕದಂದ್ರೆ ತುಂಬ ಚಿಕ್ಕದು ಬಿಡಿ, ದೊಡ್ಡ ದೊಡ್ಡ ಹೋಟೆಲ್ ಇದು ಇರುತ್ತಲ್ವ, ಅವ್ರು ಹೇಗೆ ಮಾಡಬೇಕು? ಡೈಲಿ ಏನಿಲ್ಲ ಅಂದರೆ 2 ಸಿಲಿಂಡರ್ ಬೇಕಾಗುತ್ತೆ ಅವರಿಗೆ. ತಿಂಡಿ ಅದೆಲ್ಲ ಏನೇನು ಮಾಡ್ತಿರ್ತಾರಲ್ವ, ತುಂಬ ಐಟಮ್ಸು. ಹಾಗಾಗಿ ಈಗ ಆಗಿಬಿಟ್ರೆ ಏನು ಅನ್ನೋದೇ ಗೊತ್ತಾಗ್ತಿಲ್ಲ ಗೈಸ್. ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು? ಹೋಗ್ಬೇಕೋ ಬೇಡವಾ ಅಂದು ಹೋಗಿದ್ದಾರೆ. ಶಾಪ್ ಓಪನ್ ಮಾಡಲಿಲ್ಲ ಅಂದರೆ ಹೊಟ್ಟೆ ಊಟ ಇರಲ್ಲ ನಮಗೆ. ಓಪನ್ ಮಾಡಲೇಬೇಕು. ನೋಡೋಣ, ಇವತ್ತು ಮಾಡ್ತೀವಿ. ಇವತ್ತು ಯಾವ್ದಾರ ಒಂದು ಸಿಕ್ಕರೆ ದೇವ್ರ ದೃಷ್ಟಿಯಿಂದ ಚೆನ್ನಾಗಾಗುತ್ತೆ. ಒಂದು 3 ದಿನ ಅಂತೂ ಬರುತ್ತೆ. ಆಮೇಲೆ ನಮಗೆ ಸಿಗಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಗಾಯ್ಸ್. ನಮ್ಮ ಥರ ತುಂಬ ಜನದಿದೆ ಅಲ್ವ ಪಾಪ, ನಾನು ಒಬ್ಬಳೇ ಅಂತ ಹೇಳ್ತಾ ಇಲ್ಲ. ನಾವು ನಿನ್ನೆ ಮಧ್ಯಾಹ್ನದಿಂದ ಫೋನ್ ಮಾಡ್ತಾಯಿದ್ದೀವಿ ನಮಗೆ ಕೊಡೋ ಸಿಲಿಂಡರ್ ಹಾಕ್ತಾರಲ್ವ ಆ ಅಣ್ಣಗೆ. ಫೋನೇ ಪಿಕ್ ಮಾಡ್ತಾ ಇಲ್ಲ. ನಾಟ್ ರೀಚೇಬಲ್, ಸ್ವಿಚ್ ಆಫ್, ಬರೀ ಬ್ಯುಸಿ, ಬರೀ ಇದೇ ಬರ್ತಾ ಇದೆ ನೋಡಿ. ಎಂತ ಮಾಡೋದೋ ಗೊತ್ತಿಲ್ಲ. ನೋಡೋಣ, ಇವತ್ತು ಓಪನ್ ಮಾಡ್ತೀವಿ. ಮುಂದಿಂದ ಏನೇನಾಗುತ್ತೋ ನೋಡೋಣ. ನಮ್ಮ ಕೈಯಲ್ಲಿ ಏನಿದೆ ಅಲ್ವಾ, ಏನು ಮಾಡೋಂಗಿಲ್ಲ ರೀ. ಏನು ಬರುತ್ತೋ ಅದನ್ನು ಮಾಡಬೇಕು. ತೊಳೆಯೋ ಪಾತ್ರೆ ಎಲ್ಲ ಆಚೆ ಹಾಕ್ಕೊಂಡಿದ್ದೀನಿ. ಆಚೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ರೆ ನೆನ್ಕೊಂಬಿಡುತ್ತಲ್ವ, ಒಳಗಡೆ ಕೆಲಸ ಮುಗಿಸ್ಕೊಂಬರೋದ್ರೊಳಗೆ ಎಲ್ಲ ಆಗಿಬಿಡುತ್ತೆ ನೋಡಿ.
ಆಚೆ ಕೆಲಸನೂ ಎಲ್ಲ ಮುಗಿಸ್ಕೊಂಡೆ. ಹೊಸಲು ತೊಳ್ಕೊಂಡಿದ್ದು ಆಚೆ ತೊಳ್ಕೊಂಡು ರಂಗೋಲಿ ಬಿಟ್ಟು ಒಳಗಡೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಒಳಗಡೆ ಎಲ್ಲ ಹೊರಗಡೆ ಸಾರಿ. ಈಗ ನೋಡಿ ಒಳಗಡೆ ಇಷ್ಟೆಲ್ಲ ಇದೆ. ಇನ್ನು ಚಾಪೆ ಮಡಚಬೇಕು, ಸ್ಟವ್ ಒರೆಸ್ಕೋಬೇಕು, ದಿವಾನ್ ಕಾಟ್ ನೀಟ್ ಮಾಡಬೇಕು. ಸ್ಟಾರ್ಟಿಂಗ್ ಹೇಳಿದಿನಲ್ವ ಬಂದಿದ್ದು ಲೇಟ್ ಆಯಿತು ಅಂತ. ಹಾಗಾಗಿ ಬಂದಿದ್ದು ಲೇಟ್ ಆಗಿಬಿಟ್ರೆ ಎಲ್ಲ ಹೇಗಿರುತ್ತೆ ಹಾಗೆ ಬಿಟ್ಬಿಡ್ತೀನಿ. ಎಲ್ಲ ಮತ್ತೆ ಬೆಳಗ್ಗೆ ಕ್ಲೀನಿಂಗ್ ನಂದು. ಎಂತ ಮಾಡೋದಪ್ಪ, ಹಂಗೆ ತಲೆ ಬಿಸಿ ಆಗಿಬಿಟ್ಟಿದೆ. ಸಿಲಿಂಡ್ರ್ ಸಿಗುತ್ತೋ ಸಿಗಲ್ವೋ ಅಂತ. ಹಾಗಾಗಿ ಕೆಲಸ ಮಾಡೋ ಮನಸ್ಸೇ ಇಲ್ಲ, ಆದರೂ ಮಾಡಲೇಬೇಕು, ಮಾಡ್ತೀವಿ. ನೋಡೋಣ, ಎಲ್ಲ ದೇವ್ರ ಕೈಯಲ್ಲಿದೆ, ನಮ್ಮ ಕೈಯಲ್ಲಿ ಎಂಥದ್ದು ಇಲ್ಲಲ್ವಾ. ಒಳಗಡೆ ಕೆಲಸ ಮುಗಿಸ್ಕೊಂಡ್ಬಿಡೋಣ. ಟಂಟಡ್ಯಾನ್. ಸೊ ಫೈನಲಿ ಒಳಗಡೆ ಎಲ್ಲ ನೀಟಾಯಿತು. ಇಷ್ಟೊತ್ತು ಮಾಡಿದ್ದೀನಿ, 5 ನಿಮಿಷ ಸಾಕು ನಮ್ಮ ಪೃಥ್ವಿ. ಈಗ ಕೋಸ್ ಮೂಟೆ ತೊಗೊಂಬಂದು ಹಾಕಿ ಕಟ್ಟಿಂಗಿಗೆ ಕೂತ್ಕೊಂಡ್ರಂದ್ರೆ ಅವ್ರು ಕೆಲಸ ಮಾಡ್ತಾರಲ್ವ, ಗಲೀಜು ಅದೇ ಆಗುತ್ತೆ. ನೀರು ಹೀಟ್ರಿಗೆ ಹಾಕ್ಕೊಂಡಿದ್ದೀನಿ. ನೀರು ಬಿಸಿ ಆಗೋದ್ರೊಳಗೆ ಇನ್ನೊಂದು ಕೆಲಸ ಬಾಕಿ ಇದೆ, ಪಾತ್ರೆ ತೊಳ್ಕೊಂಡು ನೆಕ್ಸ್ಟ್ ಕೆಲಸ. ಫೈನಲಿ ಎಲ್ಲ ಆಯಿತು ನೋಡಿ. ಪಾತ್ರೆ ಕೂಡ ಇನ್ನೂ ಜೋಡಿಸಿಲ್ಲ. ಪೂಜೆ ಆದಮೇಲೆ ಒಂಥರ ಸಮಾಧಾನ, ಪೂಜೆ ಆಗೋವರೆಗೂ. ನೋಡಿ ಆಗೆಲ್ಲ ನೀಟ್ ಮಾಡಿದ್ದೀನಲ್ಲ, ನೋಡಿ ಈಗಾಗಿದೆ. ಈಗ ಮತ್ತೊಂದು ಸಲ ಕ್ಲೀನ್ ಮಾಡ್ಬೇಕು ನಾನು. ಪೂಜೆನೂ ಆಯಿತು, ಹೊಟ್ಟೆ ಪೂಜೆ ಆಗಿಲ್ಲ ಇನ್ನೂ. ಒಂದು ಅಂತ ವಿಸಿಲ್ ಹೊಡ್ಕೋಬೇಕಂತ ರೈಸ್ ಇಟ್ಕೊಂಡಿನಿ. ಬೇರೆ ಏನು ಅಡುಗೆ ಇಲ್ಲ, ಯಾಕಂದರೆ ಸಿಲಿಂಡ್ರ್ ಸ್ವಲ್ಪ ಇದೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಪುಡಿ ಇದೆ ಅಲ್ವಾ, ವೈಟ್ ರೈಸ್ ಮಾಡ್ಕೊಂಡು ತಿಂತೀವಿ ಇಬ್ಬರು. ಇನ್ನು ಅಂಗಡಿ ರೆಡಿ ಮಾಡಬೇಕು. ತಿಂದ್ಬಿಟ್ಟು ಅಂಗಡಿ ರೆಡಿ. ಫೈನಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಊಟ ಮಾಡಿಲ್ಲ, ಇನ್ನು ಊಟ ಮಾಡಬೇಕು. ಟೈಮ್ ಆಗಿತ್ತಲ್ವ, ಫಸ್ಟ್ ಅಂಗಡಿ ರೆಡಿ ಮಾಡಿದೆ ಎಲ್ಲ. ಪೃಥ್ವಿ ತಿಂತಾ ಇದ್ದಾರೆ, ಹಾಕ್ಕೊಟ್ಟು ಬಂದಿದ್ದೀನಿ. ಇವತ್ತು ಕೂದಲು ಒಣಸ್ಕೊಳಕ್ಕೆ ಕೂಡ ಟೈಮ್ ಸಿಕ್ಕಿಲ್ಲ ನೋಡಿ. ತಲೆ ಬಾಚ್ಕೊಂಡು ಊಟ ಮಾಡಿ ಅಂಗಡಿ ಸಿಗೋವರೆಗೂ ಓಡ್ತಾ ಇರೋದೆ. ಪ್ಲೀಸ್ ಯಾರ್ಯಾರೆಲ್ಲ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಒಂದು ಫಾಲೋ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಫುಲ್ ವಿಡಿಯೋ ನೋಡಿ. ಇದೇ ಥರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್, ಲವ್ ಯು.